ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅವ್ರಿಗೆ ದಲಿತ ಸಂಘರ್ಷ ಸಮಿತಿ ಅವ್ರು ಏನ್ ಮಾಡ್ಲಕತ್ತಾರ, ಇಷ್ಟು ಕೆಟ್ಟ ಶಬ್ದ ಉಪಯೋಗ ಮಾಡ್ಯಾರ. ಆ ಶಬ್ದವನ್ನ ಬಾಯಿಲಿ ಯಾರು ಹೇಳ್ಬಾರ್ದು. ಪಾಪ ಅವರ ಸಾವಿರಾರು ವರ್ಷಗಳಿಂದ ತುಳಿತಪಟ್ಟಂತ ಜನಾಂಗ ಇರುವ ಪ್ರದೇಶದ ಬಗ್ಗೆ ಅವಹೇಳನಕಾರಿ ಏನ್ ಮಾತಾಡಿದ್ರೆ, ಏನಾರ ಈ ರಾಜ್ಯದ ಮುಖ್ಯಮಂತ್ರಿಗೆ ದಲಿತರ ಬಗ್ಗೆ ಅವರ ಸ್ವಾಭಿಮಾನ ಬಗ್ಗೆ ಏನಾರ ಮನ್ಸೊತ್ತಿದ್ರೆ ತಕ್ಷಣ ಮಂತ್ರಿಮಂಡಲದಿಂದ ವಜಾ ಮಾಡಿ ಅಂಥವ್ರು ಇರಬಾರ್ದು. ಯಾಕಂದ್ರೆ ನಾವೆಲ್ಲ ಜನಪ್ರತಿನಿಧಿಗಳು. ಯಾವುದೇ ಸಮುದಾಯಕ್ಕೆ ಅವಮಾನಕಾರಿಯಾಗಿ ಮಾತಾಡಿದ್ರೆ ಅದು ಭಾಳ ದೊಡ್ಡ ಘೋರ ಅಪರಾಧ. ನಾನು ಕ್ಷಮೆ ಮಾಡ್ಲಿಕ್ಕಾಗೋದಿಲ್ಲ. ನಾಳೆ ವಿಷಾದ ವ್ಯಕ್ತಪಡಿಸ್ತೀನಿ. ಸಣ್ಣ ಹುಡುಗಲ್ಲ, ಏನು 1ನೇ 2ನೇ ಕಲ್ತನಪ ಅಥವಾ ಶಾಲೆಗೆ ಹೋಗಿಲ್ಲ, ಒಮ್ಮಿಂದೊಮ್ಮೆ ಬಂದು ಮಂತ್ರಿ ಮಾಡ್ಯಾರಂದ್ರೆ ಬೇರೆ. ಇಂಥವ್ರೆಲ್ಲ ಹಿಂಗೆ ಮಾತಾಡೋದ್ರಿಂದ ಏನೋ ಅವ್ರ ಮೋದಿಗೆ ಬೈಲಾಕ್ ಹೋಗಿ ಪಾಪ ಈ ಉದಾಹರಣೆ ಯಾಕೆ ತಗೊಂಡ. ಮೋದಿಯವ್ರಿಗೆ ಬೈ, ನೀ ಬೇಕಾ ಶಬ್ದಕ್ಕೆ ಬೈ. ಯಾಕಂದ್ರೆ ನೀವು ವಿರೋಧ ಪಕ್ಷದವರಿದ್ದೀರಿ, ನಿಮ್ ಬೈ ಚಟ ಐತಿ. ಯಾಕಂದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿನೇ ಪರ್ಮಿಷನ್ ಕೊಟ್ಟಾರ. ಮೋದಿಯವ್ರಿಗೆ ಎಟ್ಟು ಹೆಚ್ಚು ಬೈತಾರ, RSS ಕೆಟ್ಟು ಹೆಚ್ಚು ಬೈತಾರ. ಅವ್ರಿಗೆ ಮಂತ್ರಿ ಮಾಡ್ರಿ, ಅವ್ರಿಗೆ ಚಲೋ ಪೋರ್ಟ್ಫೋಲಿಯೋ ಕೊಟ್ರ ಹೇಳಿ ರಾಹುಲ್ ಗಾಂಧಿ ಫರ್ಮಾನ್ ಐತಿ. ಸೋಮುಟ ಕೇಸ್ ಆಗ್ಬೇಕು ಸರ್, ಇದು ಆಗ್ಬೇಕು. ಮತ್ತಿದ್ದು ನಮ್ಮ ಸಂಘಟನೆಗಳದಲ್ಲ ರಗಡ್ರಿ. ಅದೇ ಯಾವರೇ ಮತ್ತೊಬ್ಬ BJP ಮಾಡಿದ್ದಂದ್ರೆ ಇಟ್ಟಿದ್ದೀವಿ ರಾಜ್ಯ ತುಂಬಾ ಬೆಂಕಿ ಹಚ್ಚುತ್ತಿದ್ರು. ಯಾರೋ ಪಾಪ ಯಾರೋ ಒಬ್ಬ ತಪ್ಪಿ ಏನೋ ಅಧಿಕಾರಿ RSS ಮಾತಾಡಿದ್ರಿ ಗತಿ ಏನಾಗ್ತಿತ್ತು. ಈಗ ಹೇಳ್ರಿ, ಎದ್ದೇಳಿ, ಬರೀ ಜೈ ಭೀಮ್ ಅಂತ ಹೇಳಿ ಮನ್ಯಾಗ ಜಂಡ ಬರೀ BJP ಸಲ ಹಿಡಿಬೇಡ್ರಿ. ಹೊರಗೆ ಬರ್ರಿ. ಭೀಮರಾವ್ ಅಂಬೇಡ್ಕರ್ ಅವ್ರು ಯಾವಾಗ್ಲೂ ಕಾಂಗ್ರೆಸ್ಗೆ ವಿರುದ್ಧ ಇದ್ರು. ಅವ್ರು ಹೇಳ್ತಿದ್ರು, ಕಾಂಗ್ರೆಸ್ಗೆ ಒಂದು ಓಟ್ ಹಾಕ್ಬೇಡ್ರಿ, ಕಾಂಗ್ರೆಸ್ ಒಂದು ಉರಿತಿರೋ ಮನೆ, ಅಲ್ಲಿ ಅಸ್ಪೃಶ್ಯರಿಗೆ ಎಂದೂ ನ್ಯಾಯ ಸಿಗೋದಿಲ್ಲ. ಅದನ್ನ ಬಿಟ್ಟು ಬಿಟ್ಟು ಹೊಳ್ಳಿ ಹೋಗಿ DK ಶಿವಕುಮಾರ್ ಕಾಲು ಹಿಡಿದು, ಸೋನಿಯಾ ಕಾಲು ಹಿಡಿದು ಬಿಡ್ರಿ ಅಂತ ಹೇಳಿ ದಲಿತರಿಗೆ ಕರೆ ಕೊಟ್ಟಾರ. ಅವಾಗ ಈಗ ಅವ್ರಿಗೆ ದಲಿತ ಸಂಘರ್ಷ ಸಮಿತಿ ಅವ್ರು ಏನ್ ಮಾಡ್ಲಕತ್ತಾರ, ಇಷ್ಟು ಕೆಟ್ಟ ಶಬ್ದ ಉಪಯೋಗ ಮಾಡ್ಯಾರ. ಆ ಶಬ್ದವನ್ನ ಬಾಯಿಲಿ ಯಾರು ಹೇಳ್ಬಾರ್ದು. ಪಾಪ ಅವರ ಸಾವಿರಾರು ವರ್ಷಗಳಿಂದ ತುಳಿತಪಟ್ಟಂತ ಜನಾಂಗ ಇರುವ ಪ್ರದೇಶದ ಬಗ್ಗೆ ಅವಹೇಳನಕಾರಿ ಏನ್ ಮಾತಾಡಿದ್ರೆ, ಏನಾರ ಈ ರಾಜ್ಯದ ಮುಖ್ಯಮಂತ್ರಿಗೆ ದಲಿತರ ಬಗ್ಗೆ ಅವರ ಸ್ವಾಭಿಮಾನ ಬಗ್ಗೆ ಏನಾರ ಮನ್ಸೊತ್ತಿದ್ರೆ ತಕ್ಷಣ ಮಂತ್ರಿಮಂಡಲದಿಂದ ವಜಾ ಮಾಡಿ ಅಂಥವ್ರು ಇರಬಾರ್ದು. ಯಾಕಂದ್ರೆ ನಾವೆಲ್ಲ ಜನಪ್ರತಿನಿಧಿಗಳು. ಯಾವುದೇ ಸಮುದಾಯಕ್ಕೆ ಅವಮಾನಕಾರಿಯಾಗಿ ಮಾತಾಡಿದ್ರೆ ಅದು ಭಾಳ ದೊಡ್ಡ ಘೋರ ಅಪರಾಧ. ನಾನು ಕ್ಷಮೆ ಮಾಡ್ಲಿಕ್ಕಾಗೋದಿಲ್ಲ. ನಾಳೆ ವಿಷಾದ ವ್ಯಕ್ತಪಡಿಸ್ತೀನಿ. ಸಣ್ಣ ಹುಡುಗಲ್ಲ, ಏನು 1ನೇ 2ನೇ ಕಲ್ತನಪ ಅಥವಾ ಶಾಲೆಗೆ ಹೋಗಿಲ್ಲ, ಒಮ್ಮಿಂದೊಮ್ಮೆ ಬಂದು ಮಂತ್ರಿ ಮಾಡ್ಯಾರಂದ್ರೆ ಬೇರೆ. ಇಂಥವ್ರೆಲ್ಲ ಹಿಂಗೆ ಮಾತಾಡೋದ್ರಿಂದ ಏನೋ ಅವ್ರ ಮೋದಿಗೆ ಬೈಲಾಕ್ ಹೋಗಿ ಪಾಪ ಈ ಉದಾಹರಣೆ ಯಾಕೆ ತಗೊಂಡ. ಮೋದಿಯವ್ರಿಗೆ ಬೈ, ನೀ ಬೇಕಾ ಶಬ್ದಕ್ಕೆ ಬೈ. ಯಾಕಂದ್ರೆ ನೀವು ವಿರೋಧ ಪಕ್ಷದವರಿದ್ದೀರಿ, ನಿಮ್ ಬೈ ಚಟ ಐತಿ. ಯಾಕಂದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿನೇ ಪರ್ಮಿಷನ್ ಕೊಟ್ಟಾರ. ಮೋದಿಯವ್ರಿಗೆ ಎಟ್ಟು ಹೆಚ್ಚು ಬೈತಾರ, RSS ಕೆಟ್ಟು ಹೆಚ್ಚು ಬೈತಾರ. ಅವ್ರಿಗೆ ಮಂತ್ರಿ ಮಾಡ್ರಿ, ಅವ್ರಿಗೆ ಚಲೋ ಪೋರ್ಟ್ಫೋಲಿಯೋ ಕೊಟ್ರ ಹೇಳಿ ರಾಹುಲ್ ಗಾಂಧಿ ಫರ್ಮಾನ್ ಐತಿ. ಸೋಮುಟ ಕೇಸ್ ಆಗ್ಬೇಕು ಸರ್, ಇದು ಆಗ್ಬೇಕು. ಮತ್ತಿದ್ದು ನಮ್ಮ ಸಂಘಟನೆಗಳದಲ್ಲ ರಗಡ್ರಿ. ಅದೇ ಯಾವರೇ ಮತ್ತೊಬ್ಬ BJP ಮಾಡಿದ್ದಂದ್ರೆ ಇಟ್ಟಿದ್ದೀವಿ ರಾಜ್ಯ ತುಂಬಾ ಬೆಂಕಿ ಹಚ್ಚುತ್ತಿದ್ರು. ಯಾರೋ ಪಾಪ ಯಾರೋ ಒಬ್ಬ ತಪ್ಪಿ ಏನೋ ಅಧಿಕಾರಿ RSS ಮಾತಾಡಿದ್ರಿ ಗತಿ ಏನಾಗ್ತಿತ್ತು. ಈಗ ಹೇಳ್ರಿ, ಎದ್ದೇಳಿ, ಬರೀ ಜೈ ಭೀಮ್ ಅಂತ ಹೇಳಿ ಮನ್ಯಾಗ ಜಂಡ ಬರೀ BJP ಸಲ ಹಿಡಿಬೇಡ್ರಿ. ಹೊರಗೆ ಬರ್ರಿ. ಭೀಮರಾವ್ ಅಂಬೇಡ್ಕರ್ ಅವ್ರು ಯಾವಾಗ್ಲೂ ಕಾಂಗ್ರೆಸ್ಗೆ ವಿರುದ್ಧ ಇದ್ರು. ಅವ್ರು ಹೇಳ್ತಿದ್ರು, ಕಾಂಗ್ರೆಸ್ಗೆ ಒಂದು ಓಟ್ ಹಾಕ್ಬೇಡ್ರಿ, ಕಾಂಗ್ರೆಸ್ ಒಂದು ಉರಿತಿರೋ ಮನೆ, ಅಲ್ಲಿ ಅಸ್ಪೃಶ್ಯರಿಗೆ ಎಂದೂ ನ್ಯಾಯ ಸಿಗೋದಿಲ್ಲ. ಅದನ್ನ ಬಿಟ್ಟು ಬಿಟ್ಟು ಹೊಳ್ಳಿ ಹೋಗಿ DK ಶಿವಕುಮಾರ್ ಕಾಲು ಹಿಡಿದು, ಸೋನಿಯಾ ಕಾಲು ಹಿಡಿದು ಬಿಡ್ರಿ ಅಂತ ಹೇಳಿ ದಲಿತರಿಗೆ ಕರೆ ಕೊಟ್ಟಾರ. ಅವಾಗ